ನಾಸೀರ್ ಹುಸೇನ್ ಅವರು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಆ ತರ ಯಾವ್ದು ಘೋಷಣೆ ಕೂಗ್ಲಿಲ್ಲ ಅಂತ. ಈಗೇನೋ FSL ಕರೆದಿದ್ದಾರೆ, ತನಿಖೆ ನಡೀತಾ ಇದೆ. ಹಂಗೇನಾರ ಘೋಷಣೆ ಕರೆದಿದ್ರೆ ಅವರು ಶಿಕ್ಷೆ ಕೊಡ್ಬೇಕಾಗ್ತದೆ, ಅವ್ರಿಗೆ ತಕ್ಕ ಶಿಕ್ಷೆ ಕೊಡ್ಬೇಕಾಗ್ತದೆ. ಆ ಘೋಷಣೆ ಕೂಗಿಲ್ಲ ಅಂತ ಹೇಳಿದ್ರೆ FSL ಕಳಿಸಿದ್ದಾರೆ. ಈಗ ತನಿಖೆ ಆಗ್ತಾ ಇದೆ. ಅದು ಆತರ ಯಾವುದು ನಾನು ಇದ್ದೆ ಅಲ್ಲಿ, ನಾನು ಯಾವುದು ಆತರ ಘೋಷಣೆಯನ್ನ ಕೂಗ್ಲಿಲ್ಲ. ನಾಸೀರ್ ಹುಸೇನ್ಗೆ ಜೈ ಅಂದ್ರು ಅಷ್ಟೇ ಮಾತ್ರ. ಪಾಕಿಸ್ತಾನ ಜೈಕಾರ ಹಾಕ್ಲಿಲ್ಲ ಅಂತ ಹೇಳ್ಬಿಟ್ಟು ನಾಸೀರ್ ಹುಸೇನ್ ಅವ್ರು ನೆನ್ನೆ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಈಗ FSL ಕಳಿಸಿದ್ದಾರೆ, ತನಿಖೆ ಆಗ್ತಾ ಇದೆ. ಹಂಗೇನಾರ ಆದ್ರೆ ಯಾರನ್ನ ಇರ್ಲಿ, ಅವನು ಯಾರನ್ನ ತಕ್ಕ ಶಿಕ್ಷೆ ಅವನಿಗೆ ಆಗ್ಬೇಕು. ಈಗ ಅವ್ರಿಗೆ ಈಗ ಏನಾಗಿದೆ, ಬೇರೆ ಯಾವ್ದು ಇಲ್ಲ ಇಶ್ಯೂಸ್. ಅವ್ರಿಗೆ ಯಾವ್ದೋ ಒಂದು ಇಶ್ಯೂ ಬೇಕು. ಬಿಜೆಪಿಗೆ ಬೇರೆ ಯಾವ್ದು ಇಶ್ಯೂ ಇಲ್ಲ. ನಿನ್ನೆ ಸೋತಿ ಸುಣ್ಣಾಗಿದ್ದಾರೆ, ಮುಖಭಂಗ ಆಗಿದೆ. ಅವ್ರಿಗೆ ಯಾವ್ದು ಇಶ್ಯೂ ಇಲ್ಲ. ಈ ಇಶ್ಯೂನ ಇಟ್ಕೊಂಡಿದ್ದಾರೆ. ಈಗ ಏನಕ್ಕೆ CM ರಾಜೀನಾಮೆ ಕೊಡಬೇಕು? ಯಾರನ್ನ ಆ ತರ ಇದ್ ಮಾಡಿದ್ರೆ ಅದು ಅವ್ರನ್ನ ತಕ್ಕ ಶಿಕ್ಷೆ ಕೊಡ್ಬೇಕಂತ ಹೇಳ್ತಾ ಇದಿಲ್ಲ. ತನಿಖೆ ಆಗ್ತಾ ಇದೆ, FSL ಕಳಿಸಿದ್ದಾರೆ. ಈಗ ನಾಸೀರ್ ಹುಸೇನ್ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಆ ತರ ನಾನಿದ್ದೆ, ನಾನು ಯಾವ್ದು ಘೋಷಣೆನ ಕೂಗ್ಲಿಲ್ಲ. ಹಂಗೇನಾದ್ರು ಆಗಿದ್ರೆ ಯಾರನ್ನ ಇರ್ಲಿ, ಅವನು ಯಾರನ್ನ ಇರ್ಲಿ ದೇಶದ್ರೋಹಿ ಅಂತೀನಿ. ನಾನು ದೇಶದ್ರೋಹಿ ಅಂತೀನಿ. ಯಾರನ್ನ ಹಂಗೆ ಕೂಗಿದ್ರೆ ಅವನು ದೇಶದ ದ್ರೋಹಿ. ಅವನ ತಕ್ಕ ಶಿಕ್ಷೆ ಆಗ್ಬೇಕು. कल नासिर हुसैन ने क्लैरिफिकेशन दिया है, ऐसा कराने करके. अगर ऐसा है तो अभी नासिर ऐसा मैं खुद था उधर कोई ऐसा स्लोगन नहीं पुकारा गया है. ऐसा कुछ है कोई भी अभी FSL को भेजा है, इंक्वायरी चल रही है. अगर ऐसा कुछ है तो वो देश का द्रोही है, वो देशद्रोही है. उसको इस्तीफा मांग रहे हैं सर बीजेपी वाले. अभी बीजेपी वाले को क्या है, कोई इश्यू है ही नहीं. अभी कल हार के मालूम ना मुंह काला हो गया उनका. कल हार के मुंह काला हो गया. उसमें कोई इश्यू नहीं होने की वजह से वो लोग बोल रहे हैं. न्यूज़ फर्स्ट निर्भीतिಯಿಂದ ನಿಮ್ಮ ಪರವಾಗಿ.